ನ್ಯೂಸ್ ಸಂಗಮಕ್ಕೆ ಸ್ವಾಗತ. ಮೊದಲಿಗೆ ಹೆಡ್ಲೈನ್ಸ್. ಸಿದ್ದಾಪುರ ಸಮೀಪದ ಕರಡಿಗೋಡು ಆರೆಂಜ್ ಕೌಂಟಿ ಇವಾಲ್ವ್ ಬ್ಯಾಕ್ ರೆಸಾರ್ಟ್ ವತಿಯಿಂದ ನೂತನ ತಂಗುದಾಣವನ್ನು ಕೊಡುಗೆಯಾಗಿ ನೀಡಿದ್ದಾರೆ. ಕಾರ್ಕಳ ಪುರಸಭೆ ವ್ಯಾಪ್ತಿಯ 3ನೇ ವಾರ್ಡಿನ ಹಂಚಿಕಟ್ಟಿ ಎಂಬಲ್ಲಿ ರಸ್ತೆಗಳು ಗುಂಡಿಮಯವಾಗಿದ್ದು ವಾಹನ ಸವಾರರು ಪರದಾಡುವ ಪರಿಸ್ಥಿತಿ ನಿರ್ಮಾಣವಾಗಿದೆ. ಕ್ಯಾರ್ಪೇಟೆ ತಾಲೂಕಿನ ಸಂತೆಬಾಚಹಳ್ಳಿ ಹೋಬಳಿಯ ನಾಗರಘಟ್ಟ ಗ್ರಾಮದ ಹಾಲು ಉತ್ಪಾದಕರ ಸಹಕಾರ ಸಂಘದ ಬಿಎಂಸಿ ಘಟಕ ಉದ್ಘಾಟಿಸಲಾಯಿತು. ಸಿದ್ದಾಪುರ ಸಮೀಪದ ಕರಡಿಗೋಡು ಆರೆಂಜ್ ಕೌಂಟ್ ಇವಾಲ್ವ್ ಬ್ಯಾಕ್ ರೆಸಾರ್ಟ್ ಸಂಸ್ಥೆ ವತಿಯಿಂದ ನೂತನ ತಂಗುದಾಣವನ್ನು ಕೊಡುಗೆಯಾಗಿ ನಿರ್ಮಿಸಿಕೊಡಲಾಯಿತು. ಕರಡಿಗೋಡು ಆರೆಂಜ್ ಕೌಂಟಿ ಇವಾಲ್ವ್ ಬ್ಯಾಕ್ ರೆಸಾರ್ಟ್ ಸಂಸ್ಥೆ ವತಿಯಿಂದ ನೂತನ ತಂಗುದಾಣವನ್ನು ಕೊಡುಗೆಯಾಗಿ ನಿರ್ಮಿಸಿಕೊಡಲಾಯಿತು. ಮಾಲ್ದಾರೆ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ತೂಬನಕೊಲ್ಲಿ ಬಳಿ ಅಂದಾಜು 5 ಲಕ್ಷ ವೆಚ್ಚದಲ್ಲಿ ಸುಸಜ್ಜಿತವಾದ ಪ್ರಯಾಣಿಕರ ಅನುಕೂಲಕ್ಕಾಗಿ ಬಸ್ ತಂಗುದಾಣವನ್ನು ಮಾಲ್ದಾರೆ ಗ್ರಾಮ ಪಂಚಾಯಿತಿ ಅಧ್ಯಕ್ಷೆ ಮಾಲತಿ ಹಾಗೂ ಸಿದ್ದಾಪುರ ಗ್ರಾಮ ಪಂಚಾಯಿತಿ ಉಪಾಧ್ಯಕ್ಷರಾದ ಪಳನಿಸ್ವಾಮಿ ಸೇರಿದಂತೆ ಮತ್ತಿತರರು ಸೇರಿ ಉದ್ಘಾಟನೆ ಮಾಡಿದರು. ಮಾಜಿ ತಾಲೂಕು ಪಂಚಾಯಿತಿ ಅಧ್ಯಕ್ಷ ವಿಕೆ ಲೋಕೇಶ್ ಮಾತನಾಡಿ, ಹಲವು ವರ್ಷಗಳ ಹಿಂದೆ ಕರಡಿಗೋಡು ಗ್ರಾಮದಲ್ಲಿ ಆರೆಂಜ್ ಕೌಂಟಿ ಎಂಬ ರೆಸಾರ್ಟ್ ಸಂಸ್ಥೆಯನ್ನು ಪ್ರಾರಂಭಿಸಿ ಸಂಸ್ಥೆ ಮೂಲಕ ಸಮಾಜಮುಖಿ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡು ಹಲವು ಯೋಜನೆಗಳನ್ನು ರೂಪಿಸಿ ಗ್ರಾಮ ಅಭಿವೃದ್ಧಿ ಕಾರ್ಯಗಳನ್ನು ಮಾಡಿದೆ. ಕರಡಿಗೋಡು ಸರ್ಕಾರಿ ಶಾಲೆ ದತ್ತು ಸ್ವೀಕಾರ, ಗ್ರಾಮ ವ್ಯಾಪ್ತಿಯಲ್ಲಿ ಸೋಲಾರ್ ದೀಪ ಅಳವಡಿಕೆ, ಸಿದ್ದಾಪುರ ಬಸ್ ನಿಲ್ದಾಣದಲ್ಲಿ ಹೈಮಾಸ್ಟ್ ಲೈಟ್ ಅಳವಡಿಕೆ, ಶುಚಿತ್ವಕ್ಕೆ ಆದ್ಯತೆ, ಶಾಲಾ ಮಕ್ಕಳ ಶಿಕ್ಷಣಕ್ಕೆ ನೆರವು, ಸಿದ್ದಾಪುರ ಎಸ್ಎನ್ಡಿಪಿ ಸಂಸ್ಥೆ ಮೂಲಕ ಸಾರ್ವಜನಿಕ ಸೇವೆಗೆ ಆಂಬುಲೆನ್ಸ್ ಕೊಡುಗೆ ಸೇರಿದಂತೆ ಹಲವಾರು ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡು ಸೇವಾ ಮನೋಭಾವದೊಂದಿಗೆ ಮುನ್ನಡೆಯುವುದರೊಂದಿಗೆ ಬಹುದಿನಗಳ ಬೇಡಿಕೆಯಾಗಿದ್ದ ತೂಬನಕೊಲ್ಲಿ ಬಸ್ ನಿಲ್ದಾಣವನ್ನು ಉದಾರವಾಗಿ ನವೀಕರಿಸಿ ಸಾರ್ವಜನಿಕ ಸೇವೆಗೆ ನೀಡಿ ಗ್ರಾಮದ ಅಭಿವೃದ್ಧಿ ಕಾಳಜಿಗೆ ಆರೆಂಜ್ ಕೌಂಟಿ ಸಂಸ್ಥೆ ಮುಂದಾಗಿರುವುದು ಶ್ಲಾಘನೀಯ ಎಂದರು. ಇದೇ ಸಂದರ್ಭ ಆರೆಂಜ್ ಕೌಂಟಿ ಸಂಸ್ಥೆಯ ವ್ಯವಸ್ಥಾಪಕ ಥೋಮಸ್ ಪೌಲ್, ತೋಟದ ವ್ಯವಸ್ಥಾಪಕರಾದ ಪವನ್, ಪ್ರವೀಣ್, ಗ್ರಾಮ ಪಂಚಾಯತಿ ಸದಸ್ಯರಾದ ಮೊಹಮ್ಮದ್ ಅಲಿ, ಹನೀಫ್, ಹಸನ್, ಶಮೀರ್, ಮಹೇಶ್ ಕುಮಾರ್, ಮುತ್ತಪ್ಪ, ಪ್ರಮುಖರಾದ ಮಹೇಶ್, ಗಿರೀಶ್ ಹಾಜರಿದ್ದರು. ಮುಂಚಿತವಾಗಿ ಕೊಡಗು ಜಿಲ್ಲೆಯನ್ನ ಕರ್ನಾಟಕದ ಕಾಶ್ಮೀರ ಅಂತ ಕರೀತಾರೆ. ಪ್ರವಾಸೋದ್ಯಮಕ್ಕೆ ಒತ್ತು ಕೊಡಬೇಕು ಅನ್ನೋದು ಎಲ್ಲ ರಾಜಕಾರಣಿಗಳ ಮಾತಲ್ಲಿ ಬರುವಂತ ಒಂದು ಮಾತು. ಕೊಡಗು ಪ್ರವಾಸೋದ್ಯಮಕ್ಕೆ ಸೂಕ್ತವಾದ ಜಾಗ. ಆದರೆ ಪ್ರವಾಸೋದ್ಯಮಕ್ಕೆ ಪ್ರಥಮ ಬಾರಿಗೆ ಉತ್ತೇಜನವನ್ನು ಕೊಟ್ಟಿದ್ದು ಆರೆಂಜ್ ಕೌಂಟಿ ಸಂಸ್ಥೆ ಅಂತ ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದೇನೆ. ಟೂರಿಸಂ ಇದಕ್ಕೆ ಪ್ರಥಮ ಬಾರಿ ಒಂದು ರಿಸಾರ್ಟ್ ಕಾನ್ಸೆಪ್ಟ್ನ ಕೊಡಗು ಜಿಲ್ಲೆಗೆ ತಂದಿದ್ದು ಕೂಡ ಆರೆಂಜ್ ಕೌಂಟಿ. ಅದರ ಭಾಗವಾಗಿ ಇವತ್ತು ಸಾವಿರಾರು ಹೋಮ್ ಸ್ಟೇಗಳು, ಹಲವಾರು ರಿಸಾರ್ಟ್ಗಳು ತದನಂತರ ಇಲ್ಲಿ ಕೊಡಗು ಜಿಲ್ಲೆಯಲ್ಲಿ ಆರಂಭಗೊಂಡು ಇವತ್ತು ನಾವು ಕಾಣ್ತೇವೆ. ಶುಕ್ರವಾರ ಮಡಿಕೇರಿಗೆ ಹೋದ್ರೆ, ಶನಿವಾರ ಭಾನುವಾರ ಮಡಿಕೇರಿಗೆ ಹೋದರೆ ಎಲ್ಲ ಕಡೆ ಕೂಡ ಟ್ರಾಫಿಕ್ ಜಾಮ್. ಅಂದರೆ ಇಡೀ ರಾಜ್ಯದಿಂದ, ದೇಶದ ಬೇರೆ ಬೇರೆ ಭಾಗದಿಂದಲೂ ಕೂಡ ಪ್ರವಾಸಿಗರು ಕೊಡಗಿಗೆ ಬರುವಂತಾಗಿದೆ. ಸಂಸ್ಥೆಯ ಕಾನ್ಸೆಪ್ಟ್ ಕೂಡ ನಮ್ಮಿಂದ ಸಮಾಜಕ್ಕೆ ಏನು ಮಾಡಬೇಕು ಅನ್ನೋ ಚಿಂತನೆ ಆರೆಂಜ್ ಕೌಂಟಿ ಸಂಸ್ಥೆಯಲ್ಲಿದೆ. ನಾವೆಲ್ಲರೂ ಕೂಡ ಕಾಣ್ತೇವೆ, ಸುತ್ತಮುತ್ತ ನೋಡ್ಬೇಕಾದ್ರೆ ಒಂದು ಕಾಣ್ತೇವೆ, ನಮಗೇನು ಸಮಾಜದಿಂದ ಸಿಗುತ್ತೆ ಅಂತ ಯೋಚನೆ ಮಾಡೋರ ಸಂಖ್ಯೆ ಜಾಸ್ತಿ. ನಾವು ಸಮಾಜಕ್ಕೆ ಏನು ಮಾಡಬೇಕು ಆ ಕಾನ್ಸೆಪ್ಟ್ ಇರುವಂಥದ್ದು ಇವತ್ತು ನಮ್ಮ ಸಂಸ್ಥೆಯಲ್ಲಿ. ಸೊ ಆ ಉದ್ದೇಶದಲ್ಲಿ ಪ್ರಥಮ ಬಾರಿಗೆ ನನಗನ್ನಿಸ್ತಾ ಉಂಟು 2001-2ರಲ್ಲಿ, ಅದಕ್ಕಿಂತ ಮುಂದೆನೆ ಪ್ಲಾಸ್ಟಿಕ್ ಬಗ್ಗೆ ಅವೇರ್ನೆಸ್ ಸಿದ್ದಾಪುರದಲ್ಲಿ ಕ್ರಿಯೇಟ್ ಮಾಡಿ ನಮ್ಮ ಸಂಸ್ಥೆಯ ಚೇರ್ಮನ್ ಒಳಗೊಂಡಂತೆ ಕರಡಿಗೋಡು ಭಾಗದಲ್ಲಿ ಪ್ಲಾಸ್ಟಿಕ್ ಹಿಡ್ಕೊಂಡು ಜೊತೆಯಲ್ಲಿ ಆ ಪ್ರತಿಯೊಂದು ಮನೆಯೂ ಕೂಡ ಒಂದು ಬಟ್ಟೆ ಬ್ಯಾಗನ್ನು ವಿತರಣೆ ಮಾಡಿಕೊಂಡು ಪ್ಲಾಸ್ಟಿಕ್ ಬಗ್ಗೆ ದುಷ್ಪರಿಣಾಮದ ಬಗ್ಗೆ ಮಾಹಿತಿಯನ್ನು ಕೊಡುವಂಥ ಕೆಲಸದಿಂದ ಆರಂಭಗೊಂಡು ತದನಂತರ ಸಿದ್ದಾಪುರ ಪಂಚಾಯತ್ ವ್ಯಾಪ್ತಿಯಲ್ಲಿ ಉಪಾಧ್ಯಕ್ಷರಲ್ಲೇ ಇದ್ದಾರೆ. ತಾವು ಕೇಳಿದಂಥ ಹೈಮಾಸ್ಟ್ ಲೈಟ್ ಇರ್ಬೋದು, ಸೋಲಾರ್ ಲೈಟ್ಗಳಿರ್ಬೋದು, ಹಿಂದೆ ಏನು ಕೇಳಿದ್ರು ಅದರೆಲ್ಲ ಕೊಡುವಂಥ ಕೆಲಸ ಕೂಡ ಆಯಿತು ಕೇಳಿದ್ದನ್ನು. ತದನಂತರ ಇದೇ ಸೆಗ್ರಿಗೇಷನ್ ಆಗಬೇಕು, ಪ್ಲಾಸ್ಟಿಕ್ ಬಳಕೆ ನಮ್ಮಲ್ಲಿ ನಿಷೇಧ ಮಾಡಬೇಕು, ಸ್ವಚ್ಛತೆ ಬಗ್ಗೆ ಅರಿವನ್ನು ಮೂಡಿಸ್ಬೇಕು ಅಂತ ಹೇಳಿ ಪ್ರತಿ ಮನೆಯೂ ಕೂಡ ನಾವು ಬಕೆಟ್ ಹಂಚ್ತೇವೆ, ಬಕೆಟ್ ಕೊಡಿ ಸೆಗ್ರಿಗೇಷನ್ಗೆ ಅಂತ ಕೇಳ್ಕೊಂಡಾಗಲೂ ಕೂಡ ಸಿದ್ದಾಪುರ ಪಂಚಾಯತಿಗೆ ಬಕೆಟ್ ಪ್ರತಿ ಮನೆ ಕೊಡುವಂಥ ಕೆಲಸವನ್ನು ಕೂಡ ಸಂಸ್ಥೆ ಅವತ್ತು ಆರಂಭಗೊಳಿಸ್ತು. ಜೊತೆಯಲ್ಲಿ ನಾವೆಲ್ಲ ಕೂಡ ಹೇಳ್ತೇವೆ, ವಿದ್ಯೆ ಪ್ರತಿಯೊಬ್ಬರಿಗೂ ಇರಬೇಕು. ಅಂದರೆ ತನ್ನನ್ನು ನಾನು ಅರ್ಥಕೋಬೇಕು ಅಂತ ಹೇಳಿದರೆ ಅದಕ್ಕೆ ವಿದ್ಯೆಯನ್ನು ತುಂಬಬೇಕು ಅನ್ನೋದನ್ನು ಕೂಡ ಇದೆ. ಹಾಗಾಗಿ ನಮ್ಮ ಸರ್ಕಾರಿ ಶಾಲೆ ಕರಡಿಗೋಡು ಶಾಲೆ ಕೂಡ ಬಡ ಮಕ್ಕಳು ಓದ್ತಾ ಇರುವಂಥ ಸರ್ಕಾರಿ ಶಾಲೆ ಕೂಡ ಉನ್ನತ ಶಿಕ್ಷಣ ಅಥವಾ ಅವರು ಒಳ್ಳೆಯ ವಿದ್ಯಾಭ್ಯಾಸವನ್ನು ಕೊಡಬೇಕು ಅನ್ನೋ ಚಿಂತನೆ ಅಡಿಯಲ್ಲಿ ಆ ಶಾಲೆಯನ್ನು ಕೂಡ ದತ್ತು ತಗೊಂಡು ಬಹುಶಃ 8 ವರ್ಷ ಆಗಿರ್ಬೇಕಲ್ಲ. ಆಮೇಲೆ ಈಗ ಅವರು ಆರೆಂಜ್ ಕೌಂಟಿ ಅವರು ತೆಗೆದ ಮೇಲೆ ಅದು ನಮಗೆ ಅದು ತಂಗುದಾಣವನ್ನು
ಪೂರ್ಣವಾಗಿ 4 ಲಕ್ಷ ವೆಚ್ಚದಲ್ಲಿ ಅವರು ಎಲ್ಲ ಕಾಮಗಾರಿ ಕೈಗೆತ್ತಿಕೊಂಡು ಎಲ್ಲ ನೀಟಾಗಿ ಮಾಡಿಕೊಟ್ಟಿದ್ದಾರೆ. ಸುಸಜ್ಜಿತವಾಗಿ ಈಗ ಅವರು ನಮಗೆ ಇದನ್ನು ತಂಗುದಾಣವನ್ನು ಶಾಲೆ ಮಕ್ಕಳು ಮತ್ತು ಸಾರ್ವಜನಿಕರಿಗೆ ಉಪಯೋಗಪಡಿಸುವಂಥ ಎಲ್ಲ ಕ್ಲೀನಾಗಿ ಮಾಡಿಕೊಟ್ಟಿದ್ದಾರೆ. ಇನ್ನು ಮುಂದೆ ಅಷ್ಟೇ ಅದನ್ನು ನಾವು ನಿರ್ವಹಿಸೋದು ನಮ್ಮ ಸಾರ್ವಜನಿಕರ ಕರ್ತವ್ಯ. ನಾವು ಎಲ್ಲ ಅಲ್ಲಿಂದರಲ್ಲಿ ಬಾಟ್ಲು ಮತ್ತು ಪ್ಲಾಸ್ಟಿಕ್ ತ್ಯಾಜ್ಯಗಳನ್ನು ಎಸೆಯುವುದನ್ನು ನಿಲ್ಲಿಸಿ ನಾವು ಆ ಸುಸಜ್ಜಿತ ಬಸ್ ತಂಗುದಾಣವನ್ನು ನಾವು ನಿರ್ವಹಣೆ ಮಾಡಿ ನಾವು ಗ್ರಾಮ ಪಂಚಾಯತಿಯವರು ನಾವು ನಿರ್ವಹಣೆ ಮಾಡ್ತೀವಿ ಅಂತೇಳಿ ನಾವು ಒಪ್ಕೊಂಡಿದ್ದೀವಿ. ಮತ್ತು ನಾವು ಇಲ್ಲಿ ಬೇಕಾದೆ ಈಗ ಹೊಸದಾಗಿ ಆರೆಂಜ್ ಕೌಂಟಿಯವರು ತಗೊಂಡಿದ್ದಾರೆ. ಅವರು ಇಲ್ಕಲ್ ಅಂತ ಹೇಳ್ಬಿಟ್ಟು ಅವ್ರದ್ದು ಇದರಲ್ಲಿ ತೋಟದ ಹೆಸರಲ್ಲಿ ಒಂದು ತಂಗುದಾಣ ಮಾಡಿಸಿದರು. ಎಲ್ಲ ಸುಸಜ್ಜಿತವಾಗಿ ಮಾಡಿದ್ದಾರೆ. ಮತ್ತು ಮಾಲ್ದಾರಿ ಗ್ರಾಮ ಪಂಚಾಯತಿ ವ್ಯಾಪ್ತಿಯಲ್ಲಿ ಈಗ ಅವರು ಆನೆ ಮತ್ತು ಕಾಡು ಪ್ರಾಣಿಗಳ ಕಾಟ ಹೆಚ್ಚು ಇರೋದರಿಂದ ಈಗ ಅವರು ನಮಗೆ ಒಂದು ಸೋಲಾರ್ ದೀಪಗಳನ್ನು ಅಳವಡಿಸಿಕೊಡ್ತೀನಿ ಅಂತ ಹೇಳಿದ್ದಾರೆ. ಆಮೇಲೆ ಅವರು ಕಸ ವಿಲೇವಾರಿಗೆ ಏನೋ ಒಂದು ಘಟಕ ನಿರ್ಮಾಣಕ್ಕೆ ಏನೋ ಜಾಗ ಗುರುತಿಸಿದ್ದಾರೆ, ಅದು ಕೊಡ್ತೀನಿ ಅಂತ ಹೇಳಿದ್ದಾರೆ. ನಮ್ಮ ಗ್ರಾಮ ಪಂಚಾಯತಿಗೂ ಮತ್ತು ಸಿದ್ದಾಪುರ ಪಂಚಾಯತಿಗೂ 2 ಪಂಚಾಯತಿಗೆ ಅವರು ನಮಗೆ ಸಹಾಯ ಮಾಡ್ತೀನಿ ಅಂತ ಹೇಳಿದ್ದಾರೆ. ಮುಂದಿನ ದಿನಗಳಲ್ಲಿ ಅವರಿಗೂ ಅವರ ಸಂಸ್ಥೆಗೂ ಒಂದು ಒಳ್ಳೆಯ ಹೆಸರು ಬರಲಿ. ಅವರು ಮುಂದಿನ ದಿನಗಳಲ್ಲಿ ಎಲ್ಲ ನಮ್ಮ ಗ್ರಾಮಗಳಲ್ಲಿ ಬಂದು ಸ್ವಚ್ಛತೆ ಬಗ್ಗೆ ಮತ್ತು ಅವರು ಎಲ್ಲ ಕಾಳಜಿ ವಹಿಸ್ತಾ ಇದ್ದಾರೆ. ಈಗಾಗಲೇ ಅವರು ಯಾವುದೋ ಒಂದು ಶಾಲೆ ದತ್ತು ತೆಗೆದಿದ್ದಾರೆ ಅಂತ ಕರಡಿಕೋಡು ಇದ್ರದ್ದು ಸರ್ಕಾರಿ ಶಾಲೆ ದತ್ತು ತೆಗೆದಿದ್ದಾರೆ ಅಂತ ಹೇಳ್ಬಿಟ್ಟು ಮೊನ್ನೆ ಮಾಹಿತಿ ಕೊಟ್ಟರು. ಆಮೇಲೆ ಅವರೀಗ ನಮಗೆ ಮಾಲ್ದಾರಿ ಗ್ರಾಮ ಪಂಚಾಯತಿ ವ್ಯಾಪ್ತಿಯಲ್ಲಿ ಮಾಲ್ದಾರಿ ಟೌನಲ್ಲಿ ಈಗ ಅವರೊಂದು ಹೈ ಬ್ಲೂಮ್ದೊಂದು ಲೈಟು ಹಾಕ್ಕೊಡ್ತಾ ಇದ್ದಾರೆ. ಸ್ಟ್ರೀಟ್ ಲೈಟು ದೊಡ್ಡದು ಒಂದು 20 ಅಡಿ ಎತ್ತರದ್ದು ಒಂದು ಲೈಟ್ ಹಾಕ್ಕೊಡ್ತಾ ಇದ್ದಾರೆ. ಅದು ಮತ್ತೆ ನಾವೀಗ ಗ್ರಾಮ ಪಂಚಾಯತಿಯಿಂದ ಅವರಿಗೆ 2-3 ವಿಚಾರವಾಗಿ ನಾವು ಮನವಿ ಕೊಟ್ಟಿದ್ದೀವಿ. ರಸ್ತೆ ಎಲ್ಲ ಹದಗೆಟ್ಟೋಗಿದೆ. ಮತ್ತು ನಾವು ಗ್ರೌಂಡು ಶಾಲೆ ಮಕ್ಕಳಿಗೆ ಶಾಲೆಗೆ ಗ್ರೌಂಡ್ ಇಲ್ಲ, ಆಟ ಆಡೋಕ್ಕೆ ಭಾರಿ ಇದಿದೆ. ಮತ್ತು ಮಕ್ಕಳು ಅನೈತಿಕ ಚಟುವಟಿಕೆಯಿಂದ ದೂರ ಇರಬೇಕಾದ್ರೆ ಮಕ್ಕಳಿಗೆ ಇದು ನಾವು ಆಟ ಆಡಲು ಮೈದಾನ ಬೇಕು. ಈ ಮೈದಾನದ ಕೊರತೆ ಇದೆ. ನಮ್ಮ ಗ್ರಾಮ ಪಂಚಾಯತ್ ವ್ಯಾಪ್ತಿಯಲ್ಲಿ ಸಾಕಷ್ಟು ಕ್ರೀಡಾಪಟುಗಳಿದೆ, ಆದರೆ ಅವರಿಗೆಲ್ಲ ಕ್ರೀಡಾಡಲು ಮೈದಾನ ಇಲ್ಲದ ಕಾರಣ ನಾವೀಗ ಅವರಿಗೆ ಮನವರಿಕೆ ಮಾಡಿಕೊಟ್ಟಿದ್ದೀವಿ. ಅವ್ರು ಮುಂದಿನ ದಿನಗಳಲ್ಲಿ ಹಂತವಾಗಿ ಅದನ್ನು ಮಾಡಿಕೊಡ್ತೀವಿ ಅಂತ ಒಪ್ಕೊಂಡಿದ್ದಾರೆ. ಅದೇ ರೀತಿ ಅವರಿಗೆ ನಮ್ಮ ಗ್ರಾಮ ಪಂಚಾಯತಿ ಸರ್ವ ಸದಸ್ಯರ ಪರವಾಗಿ ಮತ್ತು ಗ್ರಾಮಸ್ಥರ ಪರವಾಗಿ ನಾವು ಅವರಿಗೆ ತುಂಬು ಹೃದಯದ ಧನ್ಯವಾದಗಳನ್ನು ಹೇಳ್ತಾ ಇದ್ದೀವಿ. ನ್ಯೂಸ್ ಸಂಗಮಕ್ಕಾಗಿ ಡಾಕ್ಟರ್ ಎಚ್ ಎಂ ರಘುಕೋಟಿ, ಕುಶಾಲನಗರ. ದನ ಕಳವು ಮಾಡುತ್ತಿದ್ದ ಆರೋಪಿಯನ್ನ ಮಾಲು ಸಮೇತ ಹಿಡಿದ ಕ್ಯಾರ್ಪೇಟೆ ತಾಲೂಕಿನ ಹಂಗರಮುದ್ದನಹಳ್ಳಿ ರೈತರು. ಹಸು ಕಳವು ಮಾಡುತ್ತಿದ್ದ ಆರೋಪಿಯನ್ನ ಮಾಲು ಸಮೇತ ಹಿಡಿದ ರೈತರು. ಕ್ಯಾರ್ಪೇಟೆ ತಾಲೂಕಿನ ಹಂಗರಮುದ್ದನಹಳ್ಳಿ ಬಳಿ ವಾಹನದೊಂದಿಗೆ ಆರೋಪಿಯನ್ನು ಹಿಡಿದ ರೈತರು. ಹೊಸಹೊಳಲು ಗ್ರಾಮದ ರವಿ ಬಂಧಿತ ಆರೋಪಿಯಾಗಿದ್ದಾನೆ. ಈತನ ಕೃತ್ಯದ ಬಗ್ಗೆ ಖಚಿತ ಮಾಹಿತಿ ಆಧರಿಸಿ ಸಾಹಸದಿಂದ ಬೆನ್ನಟ್ಟಿ ಹಿಡಿದ ರೈತರು. ಕದ್ದ ಹಸು ಕುರಿಗಳನ್ನ ವಾಹನದಲ್ಲಿ ತುಂಬಿಕೊಂಡು ಹೋಗುವ ವೇಳೆ ಬೆನ್ನಟ್ಟಿ ಹಿಡಿದು ತರಾಟೆಗೆ ತೆಗೆದುಕೊಂಡ ಗ್ರಾಮಸ್ಥರು. ಹಸುಗಳ್ಳನಿಗೆ ಗೂಸ ನೀಡಿ ಪೊಲೀಸರ ವಶಕ್ಕೆ ನೀಡಿದ ರೈತರು. ಕ್ಯಾರ್ಪೇಟೆ ಗ್ರಾಮಾಂತರ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಪ್ರಕರಣ ದಾಖಲಾಗಿದ್ದು ಮುಂದಿನ ಕ್ರಮ ಕೈಗೊಂಡಿದ್ದಾರೆ. ಸಾಕ್ಷಿ ಬಿಡಲಿ ನಾಟಕದಲ್ಲೆಲ್ಲ ಕದ್ದಿರ್ತಕ್ಕಂಥ ನ್ಯೂಸ್ ಸಂಗಮಕ್ಕಾಗಿ ಡಾಕ್ಟರ್ ಕೆಆರ್ ನೀಲಕಂಠ, ಕ್ಯಾರ್ಪೇಟೆ. ಕಾರ್ಕಳ ಪುರಸಭೆ ವ್ಯಾಪ್ತಿಯ 3ನೇ ವಾರ್ಡಿನ ಹಂಚಿಕಟ್ಟೆ ಎಂಬಲ್ಲಿ ರಸ್ತೆಗಳು ಗುಂಡಿಮಯವಾಗಿದ್ದು ವಾಹನ ಸವಾರರು ಪರದಾಡುವ ಪರಿಸ್ಥಿತಿ ನಿರ್ಮಾಣವಾಗಿದೆ. ಕಾರ್ಕಳ ಪುರಸಭೆ ವ್ಯಾಪ್ತಿಯ 3ನೇ ವಾರ್ಡಿನ ಹಂಚಿಕಟ್ಟೆ ಎಂಬಲ್ಲಿ ಚತುಷ್ಪಥ ಸುಮಾರು 2 ತಿಂಗಳಿಂದ ರಸ್ತೆ ಮಧ್ಯದಲ್ಲಿ ಬೃಹತ್ ಗಾತ್ರದ ಹೊಂಡ ಸೃಷ್ಟಿಯಾಗಿದ್ದು ವಾಹನ ಸವಾರರು ಪಾದಚಾರಿಗೆ ಸಂಚರಿಸುವುದೇ ದೊಡ್ಡ ಸವಾಲಾಗಿದೆ. ಕಾರ್ಕಳದಿಂದ ಉಡುಪಿ ಕಡೆ ಸಂಚರಿಸುವ ರಸ್ತೆಯಲ್ಲಿ ಕೆಲವು ಕಡೆ ಹೊಂಡಗಳು ಉಂಟಾಗಿ ವಾಹನಗಳು ಭಾರಿ ಸಂಕಷ್ಟ ಅನುಭವಿಸುತ್ತವೆ. ಹಲವು ದ್ವಿಚಕ್ರ ವಾಹನಗಳು ಇಲ್ಲಿ ರಾತ್ರಿ ವೇಳೆ ಈ ಹೊಂಡಕ್ಕೆ ಬಿದ್ದು ವಾಹನಗಳು ಪಲ್ಟಿಯಾಗಿ ಕೆಲವು ಆಸ್ಪತ್ರೆಗಳಲ್ಲಿ ವಾಹನ ಸವಾರರು ಒಳ ರೋಗಿಯಾಗಿ ಚಿಕಿತ್ಸೆಯನ್ನು ಪಡೆಯುತ್ತಿದ್ದಾರೆ. ಈಗಾಗಲೇ ಹಲವು ವಾಹನಗಳು ಪಲ್ಟಿಯಾಗಿದ್ದು ಶಾಶ್ವತ ಹೊಂಡಗಳಿಗೆ ಶಾಶ್ವತ ಪರಿಹಾರವನ್ನ ಮಾಡಬೇಕೆಂದು ಸಾರ್ವಜನಿಕರು ಮಾಧ್ಯಮದ ಮೂಲಕ ಒತ್ತಾಯಿಸಿದ್ದಾರೆ. ನ್ಯೂಸ್ ಸಂಗಮಕ್ಕಾಗಿ ಅರುಣ್ ಭಟ್, ಕಾರ್ಕಳ. ಕರ್ನಾಟಕ ಕಾಫಿ ರೈತರ ಸಂಘ ಕೊಡಗು ಘಟಕದ ವತಿಯಿಂದ ರೈತರಿಗೆ ನ್ಯಾಯ ಒದಗಿಸುವ ಸಲುವಾಗಿ ಜಿಲ್ಲಾಧಿಕಾರಿ ಅವರಿಗೆ ಮನವಿ ಸಲ್ಲಿಸುವ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿದೆ ಎಂದು ಗೋಷ್ಠಿಯಲ್ಲಿ ತಿಳಿಸಿದ್ದಾರೆ. ಕರ್ನಾಟಕ ಕಾಫಿ ರೈತರ ಸಂಘ ಕೊಡಗು ಘಟಕದ ವತಿಯಿಂದ ಕೊಡಗಿನ ರೈತರಿಗೆ ನ್ಯಾಯ ಒದಗಿಸುವ ಸಲುವಾಗಿ ಜಿಲ್ಲಾಧಿಕಾರಿ ಅವರಿಗೆ ಮನವಿ ಸಲ್ಲಿಸುವ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳುವುದಾಗಿ ಸಂಘಟನೆಯ ಪ್ರಮುಖರಾದ ಐಆರ್ ದುರ್ಗಪ್ರಸಾದ್ ತಿಳಿಸಿದರು. ಈ ಕುರಿತು ಗೋಷ್ಠಿ ನಡೆಸಿ ಮಾತನಾಡಿದ ಅವರು, ಸರ್ಕಾರದ ಅವೈಜ್ಞಾನಿಕ ನೀತಿಯಿಂದ ಕೊಡಗಿನ ರೈತರು ಸಂಕಷ್ಟಕ್ಕೆ ಗುರಿಯಾಗಿದ್ದು ರೈತರ ಸಮಸ್ಯೆಗಳನ್ನು ಸರ್ಕಾರಕ್ಕೆ ತಲುಪಿಸುವ ಕಾರ್ಯವನ್ನು ಕರ್ನಾಟಕ ಕಾಫಿ ರೈತ ಸಂಘ ಮಾಡುತ್ತಿದೆ ಎಂದರು. ಕರ್ನಾಟಕ ಕಾಫಿ ರೈತ ಸಂಘ ಕೊಡಗು ಘಟಕದ ಸಂಚಾಲಕ ಕೆಎಚ್ ಹನೀಫ್ ಮಾತನಾಡಿದರು.
ಕಾಡಾನೆ ಹಾವಳಿಯಿಂದ ರೈತರು ಸಂಕಷ್ಟಕ್ಕೀಡಾಗಿದ್ದಾರೆ. ಕಾಡಾನೆಗಳು ಕಾಫಿ ತೋಟಗಳಲ್ಲಿ ಬೀಡು ಬಿಟ್ಟು ಬೆಳೆಗಳನ್ನು ನಾಶ ಮಾಡುತ್ತಿದ್ದು ಸರ್ಕಾರ ಯಾವುದೇ ಕ್ರಮ ಕೈಗೊಳ್ಳುತ್ತದೆ ಎಂದು ದೂರಿದರು. ಪ್ರಮುಖರಾದ ಉದಯ್ ಕುಮಾರ್ ಮಾತನಾಡಿ, ಸರ್ಕಾರದ ಮುಕ್ತ ವ್ಯಾಪಾರ ನೀತಿಯಿಂದ ಕೊಡಗಿನ ಕರಿಮೆಣಸಿನ ಬೆಲೆಗೆ ಸೂಕ್ತ ಬೆಲೆ ಸಿಗದಂತಾಗಿದೆ. ಹೊರ ರಾಷ್ಟ್ರಗಳಿಂದ ಕರಿಮೆಣಸನ್ನು ಆಮದು ಮಾಡಿಕೊಳ್ಳುವುದನ್ನು ಸಂಪೂರ್ಣವಾಗಿ ಸ್ಥಗಿತಗೊಳಿಸಬೇಕೆಂದು ಒತ್ತಾಯಿಸಿದರು. ರೈತರು ಇವತ್ತಿನ ನಾಳೆ ಈ ಪಕ್ಷದ ಹಿಂದೆ ಹೋದ್ರೆ ಅವ್ರಿಗೆ ಏನು ಕೂಡ ಸಿಗೋದಿಲ್ಲ. ₹1 ಇದು ಸಿಗೋದಿಲ್ಲ, ಪರಿಹಾರವೂ ಸಿಗೋದಿಲ್ಲ, ಜೊತೆಗೆ ಭೂಮಿಯೂ ಸಿಗೋದಿಲ್ಲ. ಇವತ್ತು ನಮಗೆ 3-4 ಗೊಂದಲ ಇದೆ. ಈಗ ಕಸ್ತೂರಿರಂಗನ ವರದಿಯನ್ನು ನೀವು ಕಾಣ್ತಾ ಇರ್ಬೋದು, ಅದು ಕೂಡ ಒಂದು ಕಡೆಯಿಂದ ಗೊಂದಲ ಇದೆ. ಬಫರ್ ಝೋನ್ ನಮ್ಗೆ ಒಂದು ಕಡೆ ಇದೆ, ಆನೆ ಕಾರಿಡಾರ್ ನಮ್ಮ ಕಡೆ ಒಂದು ಕಡೆ ಇದೆ. ಇವೆಲ್ಲವೂ ಕೂಡ ಕೊಡಗಿನ ಜನರ ಮೇಲೆ ತೂಗುಗತಿಯಾಗಿದೆ. ಇವತ್ತಲ್ಲ ನಾಳೆ ಒಂದಲ್ಲ ಒಂದು ರೀತಿಯಲ್ಲಿ ಇಲ್ಲಿಯ ಕೃಷಿಕರನ್ನ ಬೆಳೆ ತಂತ್ರ ಇದು ಅಂತೇಳಿ ನಾವು ಭಾವಿಸ್ತೇವೆ. ಇವತ್ತು ಸರ್ಕಾರದ ಮಟ್ಟದಲ್ಲಿ ಹೇಳಿದ್ರೆ ಪುನರ್ ಪರಿಶೀಲನೆ ಅರ್ಜಿ ಸಲ್ಲಿಸಬಹುದು ಅಂತ ಹೇಳಿದ್ರೆ ಇದು ಎಷ್ಟು ಮಟ್ಟಿಗೆ ಸತ್ಯ ಅಂತೇಳಿ ಸರ್ಕಾರ ಹೇಳಬೇಕು. ಒಂದು ಭಾರತದಲ್ಲಿ ಕರಿಮೆಣಸು ಮತ್ತು ಅಡಿಕೆ ಬೆಳೆಗಳು ಅತ್ಯಂತ ಉತ್ತಮ ಮಟ್ಟದಲ್ಲಿದೆ. ಆದರೂ ಕೂಡ ಕೇಂದ್ರ ಸರ್ಕಾರ ಏನು ಮಾಡ್ತಾ ಇದೆ ಅಂತ ಹೇಳಿದರೆ ಕರಿಮೆಣಸನ್ನು ಆಮದು ಮಾಡ್ಕೊಳ್ತಾ ಇದೆ. ಇದರಿಂದ ನಮ್ಮ ಈ ಕರಿಮೆಣಸು ಬೆಳೆಯುವ ಬೆಳೆಗಾರರಿಗೆ ತುಂಬ ಹೊಡೆತ ಬೀಳ್ತಾ ಇದೆ. ನಮ್ಮಲ್ಲಿ ಬೆಳೆಯುವ ಕರಿಮೆಣಸು ಏನಿದೆ ಅದು ಉತ್ತಮ ಗುಣಮಟ್ಟವಿದೆ ಹಾಗೂ ಅದಕ್ಕೆ ಉತ್ತಮವಾದ ಬೆಲೆಯೂ ಕೂಡ ಇದೆ. ಆದರೆ ಈ ಸರ್ಕಾರದ ಮುಕ್ತ ವ್ಯಾಪಾರ ನೀತಿಯಿಂದ ಈ ಕರಿಮೆಣಸು ಆಮದಾಗೋದ್ರಿಂದ ಅದನ್ನು ಆಮದು ಮಾಡಿ ಇಲ್ಲಿ ಈ ಕಂಪನಿಗಳು ಅದನ್ನು ಶೇಖರಣೆ ಮಾಡಿ ಅದನ್ನು ಪುನಃ ವಿದೇಶಕ್ಕೆ ರಫ್ತು ಮಾಡುವ ಮುಖಾಂತರ ನಮ್ಮ ಈ ಕರಿಮೆಣಸಿನ ಬೇಡಿಕೆ ಕುಸಿತಾ ಇದೆ. ಅದನ್ನು ನಿಲ್ಲಿಸಬೇಕು ಅಂತ ಕರ್ನಾಟಕ ಕಾಫಿ ರೈತರ ಸಂಘ ಕೇಂದ್ರ ಸರ್ಕಾರದ ಮೇಲೆ ಒತ್ತಡವನ್ನು ಹೇರ್ತಾ ಇದೆ. ಈ ಕೇಂದ್ರ ಸರ್ಕಾರದ ಮುಕ್ತ ನೀತಿಯಿಂದ ಈಗ ಬೇರೆ ಬೇರೆ ದೇಶಗಳಿಂದ 5,065 ಟನ್ ಈಗಾಗಲೇ ರಫ್ತು ಆಮದು ಮಾಡಿಕೊಂಡಿದೆ. ಇದರ ಭಾಗವಾಗಿ ಶ್ರೀಲಂಕಾದಿಂದ ಕೂಡ 4,405 ಟನ್ ಆಮದಾಗಿದೆ ಹಾಗೂ 2,000 ಟನ್ ಇನ್ನೂ ಕೂಡ ಬಾಕಿ ಇದೆ ಆಮದಾಗಲಿಕ್ಕೆ. ಇದರಿಂದ ನಮ್ಮ ಈ ಕರಿಮೆಣಸು ಬೆಳೆಯುವ ರೈತರು ಭಾರಿ ಸಂಕಷ್ಟಕ್ಕೀಡಾಗಿದೆ. ಆದ್ದರಿಂದ ಈ ಕಳ್ಳ ಸಾಗಾಣಿಕೆಯ ಮೂಲಕ ಭಾರತ ಪ್ರವೇಶಿಸುವ ಕರಿಮೆಣಸು ಮತ್ತು ಅಡಿಕೆಯನ್ನು ಸಂಪೂರ್ಣವಾಗಿ ನಿಲ್ಲಿಸಬೇಕು ಅಂತ ಕೇಂದ್ರ ಸರ್ಕಾರಕ್ಕೆ ನಾವು ಒತ್ತಡವನ್ನು ಮಾಡ್ತಾ ಇದ್ದೀವಿ. ನ್ಯೂಸ್ ಸಂಗಮಕ್ಕಾಗಿ ಧನ್ಯ, ಕುಶಾಲನಗರ. ಕ್ಯಾರ್ಪೇಟೆ ತಾಲೂಕಿನ ಸಂತೆಬಾಚಳ್ಳಿ ಹೋಬಳಿಯ ನಾಗರಘಟ್ಟ ಗ್ರಾಮದ ಹಾಲು ಉತ್ಪಾದಕರ ಸಹಕಾರ ಸಂಘದ ಬಿಎಂಸಿ ಘಟಕ ಉದ್ಘಾಟಿಸಲಾಯಿತು. ಕೆಆರ್ಪೇಟೆ ತಾಲೂಕಿನ ಸಂತೆಬಾಚಳ್ಳಿ ಹೋಬಳಿಯ ನಾಗರಘಟ್ಟ ಗ್ರಾಮದ ಹಾಲು ಉತ್ಪಾದಕರ ಸಹಕಾರ ಸಂಘದ ಬಿಎಂಸಿ ಘಟಕ ಉದ್ಘಾಟನೆ ಕಾರ್ಯಕ್ರಮದಲ್ಲಿ ಗ್ರಾಮದ ಜನರು ಗ್ರಾಮಕ್ಕೆ ಕಲ್ಪಿಸುವ ಮುಖ್ಯ ರಸ್ತೆಯು ಸಂಪೂರ್ಣವಾಗಿ ರಸ್ತೆ ಹದಗೆಟ್ಟಿದ್ದು ವಾಹನ ಸವಾರರು ಪರದಾಡುವ ಸ್ಥಿತಿ ನಿರ್ಮಾಣವಾಗಿದೆ. ಈ ಅಧ್ವಾನದ ರಸ್ತೆ ವ್ಯವಸ್ಥೆಗೆ ಓರ್ವ ಬಲಿಯಾಗಿದ್ದಾರೆ ಎಂದು ಗ್ರಾಮಸ್ಥರು ಸಮಸ್ಯೆಯನ್ನು ಶಾಸಕರ ಮುಂದೆ ನಿವೇದಿಸಿಕೊಂಡಾಗ ತಮ್ಮ ಅಸಹಾಯಕತೆ ವ್ಯಕ್ತಪಡಿಸಿದ ಶಾಸಕ ಮಂಜು, ಸರ್ಕಾರವು ಅಭಿವೃದ್ಧಿ ಕೆಲಸಗಳಿಗೆ ರಸ್ತೆ ರಿಪೇರಿಗೆ ಅನುದಾನ ಕೊಡುತ್ತಿಲ್ಲ ಎಂದು ತೀವ್ರ ಅಸಮಾಧಾನ ಹೊರಹಾಕಿದರು. ಕ್ಷೇತ್ರದ ಶಾಸಕನಾದ ನನ್ನ ಮೇಲೆ ಜನತೆ ಅಪಾರವಾದ ನಿರೀಕ್ಷೆ ಇಟ್ಟುಕೊಂಡಿದ್ದಾರೆ. ರಾಜ್ಯ ಸರ್ಕಾರ ಅನುದಾನ ಬಿಡುಗಡೆ ಮಾಡದ ಹಿನ್ನೆಲೆಯಲ್ಲಿ ಜನರ ನೋವಿಗೆ ಸ್ಪಂದಿಸಿ ಕೆಲಸ ಮಾಡಲು ಸಾಧ್ಯವಾಗುತ್ತಿಲ್ಲ ಎಂದು ಬೇಸರ ವ್ಯಕ್ತಪಡಿಸಿದರು. ಆದರೂ ಸುಮ್ಮನೆ ಕೂರುವ ಸೋಂಬೇರಿ ಶಾಸಕ ನಾನಲ್ಲ, ಹೋರಾಟದ ಮೂಲಕವೇ ಅನುದಾನ ತಂದು ನನ್ನ ಕ್ಷೇತ್ರದ ಅಭಿವೃದ್ಧಿಗೆ ಶ್ರಮಿಸುತ್ತೇನೆ ಎಂದು ಶಾಸಕ ಮಂಜು ತಿಳಿಸಿದರು. ಜೊತೆಗೆ ಇವತ್ತು ಸರ್ಕಾರದ ಅನುದಾನದ ಕೊರತೆಯಿಂದ ಅಭಿವೃದ್ಧಿ ಕೆಲಸಗಳಿಗೆ ಅಷ್ಟೊಂದು ಪೂರ್ಣವಾಗಿ ಸ್ಪಂದಿಸಲಾಗ್ತಾ ಇಲ್ಲ. ಅದಕ್ಕೆ ನಮ್ಮೆಲ್ಲರೂ ಬಿಟ್ಟಿರೋ ವಿಚಾರ. ಬಟ್ ದೇಶಕ್ಕೆ ಅಷ್ಟೇ ಅಲ್ಲ, ನಾನು ಜಿಲ್ಲೆಯಾಗಿ ಹೊರಜಿಲ್ಲೆ ಹೋಗಿಸ್ತಾ ಇತ್ತು ರಸ್ತೆಗಳು ಎಲ್ಲ ಕಡೆ ಬಿಡುತ್ತಿದೆ. ಸಂದರ್ಭದಲ್ಲಿ ಗಮನಿಸಿದ್ರೆ ವಿಶಾಲವಾದ ಪರಿಸ್ಥಿತಿಯಿಂದ ಗಮನಿಸಿದ್ರೆ ಗೊತ್ತಾಗುತ್ತೆ. ಎಲ್ಲ ಕಡೆ ವಿಚಾರ ಕೊಟ್ಟಿಲ್ಲ, ಎಲ್ಲ ಕಡೆ ಸಮಸ್ಯೆ ಗೊತ್ತಾಗುತ್ತೆ. ನಾವು ಗೊತ್ತೇಕಂದ್ರೆ ಮೀಸಲು ಕಾನ್ಸ್ಟಿಟ್ಯೂನ್ಸಿ ನೋಡು, ಅಲ್ಲೂ ಸಹ ಸಮಸ್ಯೆಗಳಿದೆ. ಆದ್ರೆ ನಾನು ಶಾಸಕರಾದ ಸೌಂದರ್ಯಗಳೆಲ್ಲ ಸಂಬಂಧಪಟ್ಟ ಸರ್ಕಾರಕ್ಕೆ ಸಮನ್ವಯ ಸಾಧಿಸಿಕೊಂಡು ಕೆಲಸ ಮಾಡಲಿಕ್ಕೆ ಪ್ರಾಮಾಣಿಕ ಪ್ರಯತ್ನ ಮಾಡ್ತಾ ಇದ್ದೀವಿ. ತಮ್ಮ ಇಲ್ಲಿ ಮನೆಯಲ್ಲಿ ಪೆಟ್ರೋಲ್ ವ್ಯವಸ್ಥೆಗೆ 20 ಪೆಟ್ರೋಲ್ ಅಂಚೆಗೆ ಬಿಟ್ಟು ಹೋಗಿದೆ. ಅಪ್ಪ ಅಲ್ಲಿ ರೈತರು ಸಹ ಮಾತಾಡಿ ಹೇಳಿದ್ರು, ಅಷ್ಟೇ ಇಲ್ಲ ಇವತ್ತು ಮಾರುಕಟ್ಟೆಗೆ ಕೂತರೆ ನಮ್ಮ ಲೋಕಲ್ ಎಲ್ಲ ಹೋಗಿದೆ. ಲೋಕಲ್ ಮಾರುಕಟ್ಟೆಗೆ ಕೂತರೆ ಮತ್ತೆ ಬಂದಿತ್ತು, ಸಾಂಕೇತಿಕವಾಗಿ ಮಾರುಕಟ್ಟೆ ಕೂತರೆ ಮಾತಾಡಿತ್ತು, ಲೋಕಲ್ ಆಗಿಲ್ಲ. ಅದಕ್ಕೂ ಸಹ ಸಂಬಂಧಪಟ್ಟ ಆರೋಗ್ಯ ಮಿನಿಸ್ಟರ್ ಮತ್ತು ಸಮಸ್ಯೆ ಕುರಿತು ಮಾತಾಡಿದ್ವಿ. ಇದು ಕೂಡ ಆದಷ್ಟು ಮಾತಾಡಿಸಿ ಒಂದು ಪರಿಹಾರವನ್ನು ಕೆಲಸ ಮಾಡ್ತೀವಿ ಈ ಸಂದರ್ಭದಲ್ಲಿ ಹೇಳ್ತೀವಿ. ಜೊತೆಗೆ ಇವತ್ತು ಕೃಷಿನ
ನ್ಯೂಸ್ ಸಂಗಮಕ್ಕಾಗಿ ಡಾಕ್ಟರ್ ಕೆಆರ್ ನೀಲಕಂಠ, ಕೆಆರ್ಪೇಟೆ. ಸಿದ್ದಾಪುರ ಸಮೀಪದ ಮಾಲ್ದಾರೆ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ 30 ಲಕ್ಷ ರು ವೆಚ್ಚದ ರಸ್ತೆ ಕಾಮಗಾರಿ ಪ್ರಾರಂಭ, ನುಡಿದಂತೆ ನಡೆದ ಶಾಸಕರಾದ ಎಎಸ್ ಪೊನ್ನಣ್ಣ. ಕಳೆದ 20 ವರ್ಷಗಳಿಂದ ಅಭಿವೃದ್ಧಿ ಕಾಣದೆ ಸಾರ್ವಜನಿಕ ಸಂಚಾರಕ್ಕೆ ಸಮಸ್ಯೆಯಾಗಿದ್ದ ಕೆಲವು ಗ್ರಾಮೀಣ ಭಾಗದ ರಸ್ತೆಗಳ ಅಭಿವೃದ್ಧಿಗೆ ಅಂದಾಜು 30 ಲಕ್ಷ ರು ನೀಡಿ ನುಡಿದಂತೆ ನಡೆದ ಕ್ಷೇತ್ರದ ಶಾಸಕ ಎಎಸ್ ಪೊನ್ನಣ್ಣ ಅವರ ಕಾಳಜಿಗೆ ಸ್ಥಳೀಯ ಜನಪ್ರತಿನಿಧಿಗಳು ಮೆಚ್ಚುಗೆ ವ್ಯಕ್ತಪಡಿಸಿದ್ದಾರೆ. ಸಿದ್ದಾಪುರ ಸಮೀಪದ ಮಾಲ್ದಾರೆ ಸುತ್ತಮುತ್ತಲ ಗ್ರಾಮಗಳಿಗೆ ಭೇಟಿ ನೀಡಿ ಸಾರ್ವಜನಿಕರ ಸಮಸ್ಯೆಗಳನ್ನು ಆಲಿಸಿ ಆದಷ್ಟು ಬೇಗ ರಸ್ತೆಗಳ ಅಭಿವೃದ್ಧಿಪಡಿಸುವ ಭರವಸೆ ನೀಡಿದ ಕ್ಷೇತ್ರದ ಶಾಸಕ ಎಎಸ್ ಪೊನ್ನಣ್ಣ ಇದೀಗ ಮಾಲ್ದಾರೆ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ರಸ್ತೆ ಅಭಿವೃದ್ಧಿಗೆ 30 ಲಕ್ಷ ರು ಅನುದಾನ ನೀಡಿದ ಹಿನ್ನೆಲೆ ಇದೀಗ ಗ್ರಾಮೀಣ ಭಾಗದ ರಸ್ತೆಗಳು ಅಭಿವೃದ್ಧಿಯಾಗುತ್ತಿದೆ ಎಂದು ಮಾಜಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷ ಸಜ್ಜಿ ಥೋಮಸ್ ತಿಳಿಸಿದ್ದಾರೆ. ಮಾಜಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷ ಸಮೀರ್ ಮಾತನಾಡಿ, ಕಳೆದ 20 ವರ್ಷಗಳಿಂದ ರಸ್ತೆಗಳು ಅಭಿವೃದ್ಧಿ ಕಾಣದೆ ವಾಹನ ಸವಾರರು ಹಾಗೂ ಸಾರ್ವಜನಿಕರ ಸಂಚಾರಕ್ಕೆ ಸಮಸ್ಯೆಯಾಗಿತ್ತು. ಗ್ರಾಮೀಣ ಭಾಗದ ರಸ್ತೆಗಳು ಹದಗೆಟ್ಟಿದ್ದ ಹಿನ್ನೆಲೆ ನಡೆದಾಡಲು ಸಾಧ್ಯವಾಗದಂತಹ ಪರಿಸ್ಥಿತಿ ನಿರ್ಮಾಣವಾಗಿತ್ತು. ಶಾಸಕರು ಭರವಸೆಯಂತೆ ನುಡಿದಂತೆ ನಡೆದುಕೊಂಡು ರಸ್ತೆ ಅಭಿವೃದ್ಧಿ ಕಾರ್ಯಕ್ಕೆ ಕೈಜೋಡಿಸುತ್ತಿರುವುದರಿಂದ ಗುಣಮಟ್ಟದ ರಸ್ತೆ ಅಭಿವೃದ್ಧಿ ಕಾಮಗಾರಿ ನಡೆದಿದೆ ಎಂದು ಮೆಚ್ಚುಗೆ ವ್ಯಕ್ತಪಡಿಸಿದರು. ಇದೇ ಸಂದರ್ಭ ಗ್ರಾಮ ಪಂಚಾಯಿತಿ ಸದಸ್ಯ ಮೊಹಮ್ಮದ್ ಅಲಿ ಸೇರಿದಂತೆ ಸ್ಥಳೀಯರು ಹಾಜರಿದ್ದರು. ಪಂಚಾಯಿತಿಯ ವಲಯ ಅಧ್ಯಕ್ಷರು ಸಜ್ಜಿ ಥೋಮಸ್ ಇವಾಗಲೇ MLA ಸಾಹೇಬರ ಒಂದು 30 ಲಕ್ಷ ರೂಪಾಯಿಯನ್ನು ಮಾದರಿ ಪಂಚಾಯಿತಿಗೆ ಬಿಡುಗಡೆ ಮಾಡಿದ್ದಾರೆ. MLA ಸಾಹೇಬರೇ ಬಂದು 1-2 ತಿಂಗಳ ಮುಂಚೆ ಬಂದು ಗುದ್ದಲಿ ಪೂಜೆ ಮಾಡಿ ಉದ್ಘಾಟನೆ ಮಾಡಿ ಹೋಗಿದ್ದರು. ಕಾರಣಾಂತರ ಮಳೆಯಿಂದ ಕೆಲಸ ಕಾಮಗಾರಿ ಸ್ವಲ್ಪ ತಡೆಯಾಗಿತ್ತು, ಕಾಂಕ್ರೀಟ್ ಮಾಡೋದ್ರಿಂದ ಇವತ್ತು ಆ ಕೆಲಸವನ್ನು ಚಾಲನೆ ಮಾಡ್ತಾ ಇದ್ದೀವಿ ನಾವು. ಅದೇ ರೀತಿ ಉಂಡಿ ಒಂದರಲ್ಲಿ ಮಾಲ್ದಾರಿ ಪಂಚಾಯತಿ ಉಂಡಿ ಒಂದರಲ್ಲಿ 15 ಲಕ್ಷ ರೂಪಾಯಿ ಕೆಲಸವನ್ನು ಇಟ್ಟಿದ್ದೀನಿ. ಗುಡ್ಲೂರಲ್ಲಿ 5 ಲಕ್ಷ, ಮಾಲ್ದಾರಿಯ ಮುಖ್ಯ ರಸ್ತೆಯಿಂದ ಮಾರ್ಗೋಲಿಗಾಗಿ ಹಾದು ಹೋಗೋ ರಸ್ತೆಗೆ 5 ಲಕ್ಷ, ಮಟ್ಟ ಬಜಗೊಲ್ಲಿಯಲ್ಲಿ 5 ಲಕ್ಷ, ಹಾಗೆ 30 ಲಕ್ಷ ರೂಪಾಯಿ ಕಾಮಗಾರಿಯನ್ನು ಇವತ್ತಿಂದ ಪ್ರಾರಂಭ ಮಾಡ್ತಾಯಿದ್ದೀವಿ. ವಿನ್ಸೆಂಟು PW ಕಾಂಟ್ರಾಕ್ಟರ್ ವಿನ್ಸೆಂಟ್ ಪಾಲಿಬೆಟ್ಟದವ್ರು ಮಾಡ್ತಿದ್ದಾರೆ. ಉತ್ತಮ ರೀತಿಯಲ್ಲಿ ನಾವೆಲ್ಲ ಕೆಲಸ ಕಾರ್ಯವನ್ನು ನೋಡ್ತಾ ಇದ್ದೀವಿ. ಅದೇ ರೀತಿ ನಮ್ಮ ಗ್ರಾಮ ಪಂಚಾಯತ್ ಅಧ್ಯಕ್ಷರು ಸದಸ್ಯರಾದ ಮೊಹಮ್ಮದ್ ಅಲಿ ಅವರು ಹಾಗೂ ಸಮೀರ್ ಅವರು ನಮ್ಮ ಜೊತೆ ಇದ್ದಾರೆ. ನಮ್ಮ ಮಾಲ್ದಾರಿ ಪಂಚಾಯತ್ ವ್ಯಾಪ್ತಿಯಲ್ಲಿ 20 ವರ್ಷದಿಂದ ಯಾವುದೇ ಈ ರೀತಿ ಒಂದು ಕೆಲಸಗಳು ಆಗಲಿಲ್ಲ. ಇವಾಗ MLA ಸಾಹೇಬರ ಮುಖಾಂತರ ನಾವು ಎಲ್ಲ ಹೋಗಿ ಮನವಿ ಮಾಡಿ ಹಂತವಾಗಿ ನಮ್ಮ ಇಡೀ ಮಾಲ್ದಾರಿ ಪಂಚಾಯತ್ ವ್ಯಾಪ್ತಿಯ ಎಲ್ಲ ಕಾಮಗಾರಿಗಳನ್ನು ಪೂರ್ತಿ MLA ಸಾಹೇಬರು ಸಹಕಾರ ನೀಡ್ತಾರೆ ಎಂಬ ಭರವಸೆ ನಮಗಿದೆ. ಅದೇ ರೀತಿ ನಮ್ಮ ಎಲ್ಲ ರೀತಿ ಸಹಕಾರ MLA ಸಾಹೇಬರು ಹಾಗೂ ಬ್ಲಾಕ್ ಅಧ್ಯಕ್ಷರು ರಂಜಿ ಪೂರ್ಣಚನವರು, ಜಿಲ್ಲಾಧ್ಯಕ್ಷರು ನಮಗೆ ಸಹಕಾರ ಕೊಡ್ತಿದ್ದಾರೆ. ಭಾಳ ಸಂತೋಷದ ವಿಷಯ ಇದು. ಮಾಲ್ದಾರಿ ಮಾಜಿ ಅಧ್ಯಕ್ಷರು ಈಗಾಗಲೇ ನಮ್ಮ ವಾರ್ಡಲ್ಲಿ ಒಂದು 2-3 ತಿಂಗಳ ಮುಂಚೆ ನಮ್ಮ ಶಾಸಕರು ಬಂದು ಒಂದು ಗುದ್ದಲಿ ಪೂಜೆ ಮಾಡಿದ್ದು 10 ಲಕ್ಷ ರೂಪಾಯಿದು. ಇವತ್ತು ಕಾಮಗಾರಿ ಸ್ಟಾರ್ಟ್ ಆಗಿದೆ. ಶಾಸಕರು ನಮ್ಮ ಈಗಿನ ಶಾಸಕರು ಏನಂತ ಹೇಳಿದರೆ ಹಳ್ಳಿಗಳಲ್ಲಿ ಎಲ್ಲ ರೋಡುಗಳು ಎಲ್ಲ ಜನರಿಗೆ ಈಕ್ವಲ್ ಆಗಿ ಎಲ್ಲ ಕಮ್ಯುನಿಟಿಯವರಿಗೆ ಸಪೋರ್ಟ್ ಮಾಡಿ ಮಾಡ್ತಾ ಇದ್ದಾರೆ. ಈಗ ಇದೇ ರೋಡನ್ನ ನಾವು ನನ್ನ ಪ್ರಕಾರ 20 ವರ್ಷದಿಂದ ನಮ್ಮ ಈ ಉಂಡಿಯಲ್ಲಿ 15-20 ವರ್ಷದಿಂದ ನಮ್ಮ ಈ ಏರಿಯಾದಲ್ಲಿ MLA ಫಂಡ್ ಬಂದಿಲ್ಲ ನನ್ನ ಪ್ರಕಾರ. ಆದರೆ ಈಗಿನ MLA ಬಂದು ಎಲ್ಲ ಜನಾಂಗದವರಿಗೆ ಎಲ್ಲ ರೀತಿಯಲ್ಲಿ ಹಳ್ಳಿಗಳಲ್ಲಿ ರೋಡ್ಗಳು ಮಾಡಿಕೊಡ್ತಾ ಇದ್ದಾರೆ. ಈಗಾಗಲೇ 30 ಲಕ್ಷ ರೂಪಾಯಿ ಕೊಟ್ಟಿದ್ದಾರೆ. ಬೇರೆ ಬೇರೆ ಕೆಲಸ STSC ಫಂಡ್ ಆ ಫಂಡ್ ಈ ಫಂಡ್ ಅಂತೇಳಿ ಹಲವು ಕೆಲಸಗಳು ನಡೀತಾ ಇದೆ. ಈಗಾಗಲೇ ಮಳೆ ಹಾನಿ ಪರಿಹಾರ ಅಂತೇಳಿ ಅದು ನಮ್ಮ ವ್ಯಾಪ್ತಿಗೆ 30-35 ಲಕ್ಷ ರೂಪಾಯಿ ಸೇರಿಸಿದ್ದಾರೆ. ಅದು ಈಗಾಗಲೇ ಬರ್ಬೋದು. ಒಳ್ಳೆ ರೀತಿಯಲ್ಲಿ ನಮಗೆ ಸ್ಪಂದನೆ ಕೊಡ್ತಾ ಇದ್ದಾರೆ, ಒಳ್ಳೆ ರೀತಿಯಲ್ಲಿ ಮಾಡ್ತಾ ಇದ್ದಾರೆ. ಈ ಕೆಲಸ ಕೊಟ್ಟಿದ್ದಕ್ಕೆ ಪಂಚಾಯಿತಿ ಸದಸ್ಯನಾಗಿ ನಾನು ಹಾಗೂ ನಮ್ಮ ಗ್ರಾಮದ ಎಲ್ಲರ ಪರವಾಗಿ ಅವರಿಗೆ ನಾವು ಧನ್ಯವಾದಗಳನ್ನು ಹೇಳ್ತೇನೆ. ಅವರು ಇದೇ ರೀತಿ ಮುಂದೆನೂ ಒಳ್ಳೆ ರೀತಿ ಕೆಲಸ ಆಗಲಿ, ನಮ್ಮ ಕೈಯಿಂದ ಹಾಗೂ ಎಲ್ಲ ಸಪೋರ್ಟ್ ಅವರಿಗೆ ಮಾಡ್ತೀವಿ ಅಂತ ಹೇಳಿ ಥ್ಯಾಂಕ್ಸ್ ಅಂತ ಹೇಳ್ತೀನಿ. ನ್ಯೂಸ್ ಸಂಗಮಕ್ಕಾಗಿ ಓಂ ಶಿಹಾನಿ, ಕುಶಾಲನಗರ. ಕೊನೆಯಲ್ಲಿ ಮತ್ತೊಮ್ಮೆ ಹೆಡ್ಲೈನ್ಸ್. ಸಿದ್ದಾಪುರ ಸಮೀಪದ ಕರಡಿಗೋಡು ಆರೆಂಜ್ ಕೌಂಟಿ ಇವಾಲ್ವ್ ಬ್ಯಾಕ್ ರೆಸಾರ್ಟ್ ವತಿಯಿಂದ ನೂತನ ತಂಗುದಾಣವನ್ನು ಕೊಡುಗೆಯಾಗಿ ನೀಡಿದ್ದಾರೆ. ಕಾರ್ಕಳ ಪುರಸಭೆ ವ್ಯಾಪ್ತಿಯ 3ನೇ ವಾರ್ಡಿನ ಹಂಚಿಕಟ್ಟಿ ಎಂಬಲ್ಲಿ ರಸ್ತೆಗಳು ಗುಂಡಿಮಯವಾಗಿದ್ದು ವಾಹನ ಸವಾರರು ಪರದಾಡುವ ಪರಿಸ್ಥಿತಿ ನಿರ್ಮಾಣವಾಗಿದೆ. ಕೆಆರ್ಪೇಟೆ ತಾಲೂಕಿನ ಸಂತೆಬಾಚಹಳ್ಳಿ ಹೋಬಳಿಯ ನಾಗರಘಟ್ಟ ಗ್ರಾಮದ ಹಾಲು ಉತ್ಪಾದಕರ ಸಹಕಾರ ಸಂಘದ BMC ಘಟಕ ಉದ್ಘಾಟಿಸಲಾಯಿತು. ಇಲ್ಲಿಗೆ ನ್ಯೂಸ್ ಸಂಗಮ ಮುಕ್ತಾಯವಾಯಿತು. ಸುದ್ದಿ, ಮಾಹಿತಿ, ಮನೋರಂಜನೆಗಾಗಿ ನೋಡ್ತಾ ಇರಿ ಸಂಗಮ ಟಿವಿ. ವಂದನೆಗಳೊಂದಿಗೆ ಸುಪ್ರೀತಾ LN.